ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜನವರಿ 3 ತಾರೀಕಿಗೆ KPTCLನವರು ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದರು. ಅದಕ್ಕೆ ಸಂಬಂಧಿಸಿದಂತೆ ಕೆಲವು ವಿವಾದಗಳು ಹುಟ್ಟುಕೊಂಡು ಅದರೊಳಗೆ ಕೆಲವೊಬ್ಬರದು ಮಾರ್ಕ್ಸ್ ಬಂದ್ರೂ ಲಿಸ್ಟ್ನಲ್ಲಿ ಬಂದಿರಲಿಲ್ಲ. ಅದರ ಸಲುವಾಗಿ KPTCLನವ್ರು ಏನು ಮಾಡಿದರು, 13 ತಾರೀಕಿಗೆ ಮತ್ತೊಂದು ಹೆಚ್ಚುವರಿ ಅಂಕ ಪಟ್ಟಿ ಅಂತ ಬಿಟ್ಟಿದ್ದರು. ಅದರಲ್ಲಿ ಏನಾಯಿತು, ಕೆಲವೊಬ್ರಿಗೂ ಅದರೊಳಗೂ ಹೆಸರು ಬಂದಿರಲಿಲ್ಲ. 60 ಆದವ್ರದ್ದು ಕೆಲವೊಬ್ರದ್ದು ಹೆಸರು ಬಂದಿರಲಿಲ್ಲ. ಎಲಿಜಿಬಲ್ ಲಿಸ್ಟ್ ಇದ್ದವ್ರದ್ದು ಅದ್ರೊಳಗೆ ಹೆಸರು ಬಂದಿರಲಿಲ್ಲ. ಈಗ ನಿನ್ನೆ ನೋಡಿದಾದರೆ 17ನೇ ತಾರೀಕಿಗೆ KPTCLನವರು ಇನ್ನೊಂದು ಲಿಸ್ಟ್ ಬಿಟ್ಟಾರೆ. ಇಲ್ಲೈತೆ ನೋಡಿ, KPTCL 2022ರ ಹೆಚ್ಚುವರಿ ಪರೀಕ್ಷೆಗೆ ಹೆಚ್ಚುವರಿ ಅಭ್ಯರ್ಥಿಗಳನ್ನು ಅನುಮತಿಸಲಾಗಿದೆ. ಇದರೊಳಗೂ ಅವರೇನು ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ ಯಾವ ಪೋಸ್ಟಿಗೆ ಯಾರು ಇದನ್ನು ಮಾಡ್ಯಾರಂತ. ಅದ್ರೊಳಗೆ ಏನು ಬರ್ತಾರೆ, ಜೆ ಬಿಟ್ಟಾರ, ಜೂನಿಯರ್ ಅಸಿಸ್ಟೆಂಟು, ಜೂನಿಯರ್ ಇಂಜಿನಿಯರು ಎಲ್ಲರದೂ ಪೋಸ್ಟ್ ಬಿಟ್ಟಾರ. ಅದ್ರೊಳಗೆ ಕನ್ಫರ್ಮ್ ಇಲ್ಲ ಅವ್ರದ್ದು. ಇವು ಇನ್ನೂ ಕೆಲವೊಬ್ರು ಆಕ್ಷೇಪಣೆ ಅದಾವ. ಇದಾದ್ರೂ ಕೆಲವೊಬ್ರದ್ದು ಇನ್ನೂ ಹೆಸರು ಬಂದಿಲ್ಲ. ನಮಗನ್ನಿಸ್ತೈತಿ ಈಗ ಸದ್ಯ ಅಂದ್ರೆ ಇನ್ನೊಂದು ಲಿಸ್ಟನ್ನು ಬಿಡ್ಬೋದು. ಆದರೆ ಇವ್ರು ಈ ಲಿಸ್ಟ್ ಬಿಡೋಕ್ಕಿಂತನೂ ಒಮ್ಮೆ 1:1 ಬಿಟ್ರೆ ಯಾರಿಗೂ ಗೊಂದಲ ಇರೋಂಗಿಲ್ಲ. ಯಾಕಂದರೆ ನೆಕ್ಸ್ಟ್ ಮಂತೊಳಗೆ ಇನ್ನು ನೆಕ್ಸ್ಟ್ ಬೇರೆ ಎಕ್ಸಾಮ್ ಬರ್ತಾವೆ, ಬೇರೆ ನೋಟಿಫಿಕೇಷನ್ ಆಗ್ಯಾವ. ಎಲ್ಲರದ್ದು ಧ್ಯಾನ ಇದ್ರ ಮ್ಯಾಗ ಐತಿ, ಯಾವಾಗ ಬರ್ತೈತಿ ಯಾವಾಗಿಲ್ಲ. ನಂದು ಆದ್ರೂ ಲಿಸ್ಟ್ ಒಳಗೆ ಹೆಸರು ಬಂದಿಲ್ಲ ಅಂತ ಕೆಲವೊಬ್ಬರ ಗೊಂದಲ ಸ್ಟಾರ್ಟ್ ಆಗೈತಿ. ಅದಕ್ಕೆ KEA ಮತ್ತು KPTCL ಇಬ್ಬರು ಕೂಡಿ ಒಂದು ನಿರ್ಧಾರ ತೊಗೊಂಡು 1:1 ಲಿಸ್ಟ್ ಬಿಟ್ಟರೆ ಚಲೋ ಆಗ್ತೈತಿ. ಹೆಚ್ಚಿನ ಮಾಹಿತಿಗಾಗಿ ಹಿಂಗೆ ನಮ್ಮ ಚಾನಲ್ನ ನೋಡ್ಕೋತೀರಿ. ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.